ನಮಸ್ಕಾರ ಹರೀಶ್ ಸರ್ ಕೃಷ್ಣ ಇವಿ ಅವರು ಸುಮಾರು ವರ್ಷ ನೀವು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ವ್ಯಾಪಾರ ಮಾಡ್ತಾ ಬರ್ತೇವೆ ನಾವು ಅಪ್ಡೇಟ್ ಮಾಡಿ ಎಲ್ಲ ವೀಡಿಯೋಸ್ ಮಾಡ್ತಾ ಇದ್ದೀನಿ. ರೀಸೆಂಟಾಗಿ ನಿಮ್ಮ ಆಫ್ಟರ್ ಸೇಲ್ಸ್ ಸರ್ವಿಸ್ನ ಹೆಂಗೆ ಇದೆ ಅದ್ರ ಬಗ್ಗೆ ಮಾತಾಡೋಣ ಬಂದಿದ್ದೀನಿ. ಹೀಗೆ ಒಂದು ಆಕ್ಸಿಡೆಂಟ್ ವೆಹಿಕಲ್ ಬಂದರೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಸರ್. ಸರ್ ಈಗ ನೋಡಿ, ಈಗ ಒಂದು ಹೀಟಾರ್ಕ್ ಅಂತ ಅಂದ್ಬಿಟ್ಟು ನಮ್ದೊಂದು 9 months ಆಯಿತು, 9-10 months ಆಯಿತು ಗಾಡಿ ಇದೆ. ಯಾರೋ ಬಂದು ಹೊಡೆದಿದ್ದಾರೆ, ಏನೋ ಒಂದು ಆಗಿದೆ. ಸೊ ಹಾಗಾಗಿ ಅದರದ್ದು ಫುಲ್ಲು ನಾವು ಕಾಂಪೊನೆಂಟ್ಗಳೇನಪ್ಪ ಅಂತಂದರೆ ನೋಡಿ, ಇದು ನಿಮಗೆ ಮಡ್ಗಾಡ್ ಫ್ಲಾಪ್ ಬರುತ್ತೆ. ಓಕೆ ಸರ್. ಇದು ಕಂಪನಿಯಿಂದನೇ ನೇರವಾಗಿ ತರಿಸಿ ಅವ್ರಿಗೆ ರೆಡಿ ಮಾಡಿ ಕೊಡೋವಂಥದ್ದು. ಇದು ಮಡ್ಗಾಡ್ ಫ್ಲಾಪ್ ಬರುತ್ತೆ. ಓಕೆ. ಅದು ಬಿಟ್ಟರೆ ನಿಮಗೆ ಮಡ್ಗಾಡ್ದು ಕೀಲೆಸ್ ಬಂಪರ್ ಬರುತ್ತೆ. ನೆಕ್ಸ್ಟ್ ಅದರದ್ದು ಬಾಡಿ ಸ್ಪೇರ್ದು ಮುಂದೆಗಡೆ ಇರುವಂಥ ಸ್ಪೇರ್ ಪಾರ್ಟ್ಸ್. ಓಕೆ ಓಕೆ. ಫೈಬರ್ ಬಾಡಿ ಇದು, ಫೈಬರ್ ಬಾಡಿ ಎಲ್ಲ ಕಂಪ್ಲೀಟ್ ಡ್ಯಾಮೇಜ್ ಆಗಿದೆ ಅಲ್ವಾ ಸರ್? ಎಸ್ ಸರ್, ಎಸ್ ಸರ್. ಫೈಬರ್ ಹೆಡ್ಲೈಟ್ ಕವರ್ಸು, ಮತ್ತು ಅದು ಬಿಟ್ಟರೆ ನಿಮಗೆ ಸೈಡ್ ಪ್ಯಾನಲ್ಸ್. ಈಗಲ್ಲಿ ನೀವು ಸ್ಪೇರ್ಸ್ ನೋಡಿದ್ರಿ, ಅದೇ ಸೇಮ್ ಗಾಡಿ ಈಗ ಇದು ರೆಡಿ ಆಗಿರೋದು. ಓಕೆ, ಗ್ರೇಟ್. ನಿಮಗೆ ಮಡ್ಗಾಡ್ ಫ್ಲಾಪ್ ತೋರಿಸ್ತೆ ನೋಡಿ, ಅದು ಇಲ್ಲಿ ಬರುತ್ತೆ. ಓಕೆ ಸರ್. ಇದು ಮಡ್ಗಾಡ್ ಫ್ಲಾಪ್ ಹಾಕಬೇಕು ಅಂತ ಅಂದರೆ ಸ್ನೇಹಿತರೆ, ಇದು ಎಲ್ಲ ಓಪನ್ ಮಾಡಿ ನಾವು ಮೇಲ್ಗಡೆ ಇರೋವಂಥ ಫಾರಕ್ನ ತೆಗೆದು ಅದೆಲ್ಲ ಇದು ಮಾಡಿ ಆಮೇಲೆ ಆ ಮಡ್ಗಾಡ್ ಫ್ಲಾಪ್ ಹಾಕಬೇಕು. ಸೊ ಅದಾದಮೇಲೆ ನೋಡಿ, ನಿಮಗೆ ಬಾಡಿದು ಒಂದು ನೀಲಿ ಕಲರ್ದೊಂದು ಸ್ಪೇರ್ಸ್ ತೋರಿಸ್ತೆ. ಹೌದು ಸರ್. ಅದು ಇಲ್ಲಿ ಬರುತ್ತೆ. ಫ್ರಂಟ್ ಪ್ಯಾನಲ್ಲು ನಿಮಗೆ ಹೆಡ್ಲೈಟ್ ತೋರಿಸ್ತೆ, ಹೆಡ್ಲೈಟ್ ಇಲ್ಲಿ ಬರುತ್ತೆ. ಓಕೆ ಸರ್. ಸೊ ಸೈಡ್ ಪ್ಯಾನಲ್ ತೋರಿಸ್ತೆ, ಸೈಡ್ ಪ್ಯಾನಲ್ಗಳು ನೋಡಿ ಇದು ಇಲ್ಲಿ ಬರುತ್ತೆ. 50% ವೆಹಿಕಲ್ ಎಕ್ಸ್ಟೀರಿಯರ್ ಬಾಡಿ ಎಲ್ಲ ಕಂಪ್ಲೀಟ್ ಡ್ಯಾಮೇಜ್ ಆಗಿ ಎಲ್ಲ ಚೇಂಜ್ ಮಾಡಿದ್ದಾರೆ ಅಲ್ವಾ ಸರ್? ಆದರೆ ನೀವು ವಿದಿನ್ ವಿದಿನ್ 1 weekಲ್ಲೇ ಆ ಪಾರ್ಟ್ಸ್ನ ರಿಸೋರ್ಸ್ ಮಾಡಿ ಎಲ್ಲ ಫಿಟ್ಟಿಂಗ್ ಮಾಡಿ ಇಟ್ಸ್ ರೆಡಿ ಫಾರ್ ಡೆಲಿವರಿ. ಈಗ ಕ್ಲೈಂಟ್ ಕೊಡೋಕ್ಕೆ ರೆಡಿ ಇದೆ ಗಾಡಿ ಅಲ್ವಾ ಸರ್? ಅದು ನಮ್ಮ ಕರ್ತವ್ಯ ಕೂಡ ಆಗುತ್ತೆ. ಖಂಡಿತ. ಕಾರಣ ಏನು ಅಂತಂದ್ರೆ, ಬರೀ ಒಂದು ಡೀಲರ್ ಆಗಿದ್ದು ಗಾಡಿ ಕೊಡೋದೇ ಮುಖ್ಯ ಅಲ್ಲ, ಆಫ್ಟರ್ ಸೇಲ್ಸ್ ಆಫ್ ಸರ್ವಿಸ್. ಓಕೆ. ಜನರ ಹತ್ರ ನಾವು ಕಮ್ಯುನಿಕೇಶನ್ ಆಗಿರ್ಬೋದು, ಅವ್ರು ಬಂದಾಗ ರೆಸ್ಪಾನ್ಸ್ ಮಾಡಿರೋದಾಗಿರ್ಬೋದು, ಅದು ಮೋಸ್ಟ್ ಇಂಪಾರ್ಟೆಂಟ್ ಅಂತ